ಅರಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಜರುಗಿದ ನೂತನ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಎಬಿ ಮಹೇಶ್ ಅಧ್ಯಕ್ಷರಾಗಿ ಹಾಗೂ ಯತೀಶ್ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದರು. ಬೇಲೂರು ತಾಲೂಕಿನ ಅರಳಿಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ 2024-25ನೇ ಸಾಲಿನ ಅಧ್ಯಕ್ಷರ ಚುನಾವಣೆ ನಡೆಯಿತು. ಸಂಘದ ನಿಕಟಪೂರ್ವ ಅಧ್ಯಕ್ಷ ಕೆಬಿ ಪುಟ್ಟರಾಜು, ಉಪಾಧ್ಯಕ್ಷೆ ಚಂದ್ರಮತಿಯವರ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಗಳಿಗೆ ಚುನಾವಣೆ ನಡೆಸಲು ಸಹಕಾರ ಸಂಘದ ಅಧಿಕಾರಿ ಗುರುಮೂರ್ತಿ ಚುನಾವಣಾಧಿಕಾರಿಯಾಗಿ ಆಗಮಿಸಿದ್ದರು. ಪೂರ್ವ ನಿಯೋಜಿತ ಒಪ್ಪಂದದಂತೆ ನೂತನ ಅಧ್ಯಕ್ಷರಾಗಿ ಮಹೇಶ್ ಎಬಿ ಹಾಗೂ ಉಪಾಧ್ಯಕ್ಷರಾಗಿ ಯತೀಶ್ ಅವಿರೋಧವಾಗಿ ಆಯ್ಕೆಯಾದರು. ಈ ವೇಳೆ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಮಹೇಶ್ ಎಬಿ, ಸಂಘದ ಸರ್ವ ಸದಸ್ಯರ ಒಮ್ಮತದಿಂದ ಅವಿರೋಧವಾಗಿ ಆಯ್ಕೆಯಾಗಲು ಸಾಧ್ಯವಾಗಿದೆ. ಉಳಿದಿರುವ ಅಲ್ಪಾವಧಿಯಲ್ಲಿ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದರು. ನಿಕಟಪೂರ್ವ ಅಧ್ಯಕ್ಷ ಕೆಬಿ ಪುಟ್ಟರಾಜ್ ಮಾತನಾಡಿ, ಸಂಘದ ಅಭಿವೃದ್ಧಿಯಲ್ಲಿ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರು ನಿರ್ವಹಿಸುವ ಎಲ್ಲ ಕೆಲಸ ಕಾರ್ಯಗಳಿಗೆ ಸಹಕಾರ ನೀಡುವುದರ ಮೂಲಕ ಸಂಘವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೇನೆ ಎಂದರು. ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದಗಳನ್ನು ಈ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದಂತಹ ಎಲ್ಲ ನಿರ್ದೇಶಕರುಗಳಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಎರಡನೇದಾಗಿ ಅಲ್ಪಾವಧಿಯಲ್ಲಿ ಎಷ್ಟು ಕಾಲ ಸಿಗುತ್ತೋ ಅಷ್ಟು ಅಭಿವೃದ್ಧಿಯನ್ನು ಪಡಿಸೋಕೆ ಪ್ರಯತ್ನ ಪಡ್ತೀವಿ. ಸ್ಟಾಫ್ ನಮ್ಮ ಸಿಬ್ಬಂದಿ ವರ್ಗದ ಜೊತೆಗೆ ಕೆಲಸ ಮಾಡಲು ನಾನು ಇಚ್ಛೆ ಪಡ್ತಾ ಇದ್ದೀನಿ. ಪತ್ತಿನ ಸಹಕಾರ ಸಂಘದ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಎಬಿ ಮಹೇಶ್ ಅವರಿಗೆ ಹಾಗೂ ಯತೀಶ್ ಅವರಿಗೆ ನಮ್ಮ ವೈಯಕ್ತಿಕವಾಗಿ ಹಾಗೂ ನಮ್ಮ ಕಾರ್ಯಕಾರಿ ಮಂಡಳಿ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸುತ್ತಾ ನಮ್ಮ ಸಹಕಾರ ಸಂಘದ ಅಭಿವೃದ್ಧಿ ಕೆಲಸಗಳನ್ನ ಏನು ಮುಂದುವರಿಸ್ತಾ ಬಂದೀವಿ ಅದನ್ನು ಮುಂದುವರಿಕೆ ಬಂದು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲಿ ಅಂತೇಳಿ ನಾನು ಹಾರೈಸ್ತಾ ನಮ್ಮ ಸಹಕಾರನು ಎಲ್ಲ ಅವರಿಗೆ ಇದೇ ರೀತಿ ಮುಂದುವರಿಯುತ್ತೆ. ಎಲ್ಲರಿಗೂ ಇಲ್ಲಿ ಈ ಒಂದು ವೇದಿಕೆಯೊಳಗೆ ನಮ್ಮನ್ನು ಮಾತಾಡಿಸೋದಕ್ಕೆ ಅಭಿನಂದನೆಗಳು. ಈ ವೇಳೆ ನಿಕಟಪೂರ್ವ ಅಧ್ಯಕ್ಷ ಕೆಬಿ ಪುಟ್ಟರಾಜ್, ಉಪಾಧ್ಯಕ್ಷೆ ಚಂದ್ರಮತಿ, ಮುಖ್ಯ ನಿರ್ವಹಣಾಧಿಕಾರಿ ಚನ್ನಕೇಶವ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ, ಉಪಾಧ್ಯಕ್ಷ ವಿಘ್ನೇಶ್, ತುಳಸಿದಾಸ್, ಸಚಿನ್ ರೈ, ಸಿಬಿ ತ್ಯಾಗರಾಜ್, ಶಶಿಕುಮಾರ್, ಅಣ್ಣಪ್ಪ, ವೀರೇಶ್, ಸುಹಿಲ್, ಸಂಘದ ಸಿಬ್ಬಂದಿಗಳು ಸೇರಿದಂತೆ ಇನ್ನೂ ಹಲವರಿದ್ದರು. ರಂಜಿತ್ ಕುಮಾರ್, KS TV 46 ಮಲೆನಾಡು ನ್ಯೂಸ್, ಅರಳಿ.